ಪಾಕ್ ವಿರುದ್ಧ ಭಾರತದ ಪ್ರತಿಕಾರದ ಮೊದಲ ಹೆಜ್ಜೆ, ಇಬ್ಬರು ಉಗ್ರರ ಮನೆ ಉಡೀಸ್. ಪಹಲ್ಗಾಮ್ ದಾಳಿಯ ನಂತರ ಭಾರತೀಯ ಸೇನೆಯು ಉಗ್ರರ ವಿರುದ್ಧ ಆಪರೇಷನ್ ತೀವ್ರಗೊಳಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಸಹಯೋಗದೊಂದಿಗೆ ಸೇನೆ ಮೆಗಾ ಕೂಂಬಿಂಗ್ ಆರಂಭಿಸಿದ್ದು, ಉಗ್ರರ ವಿರುದ್ಧ ಪ್ರತಿಕಾರದ ಮೊದಲ ಹೆಜ್ಜೆಯಾಗಿ ಇಬ್ಬರು ಉಗ್ರರ ಮನೆ ಧ್ವಂಸಗೊಂಡಿದೆ. ಆಗಿದ್ದೇನು? ಪಹಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಹಸೈನ್ ಥೋಕೇರ್ ಹೆಸರು ಕೇಳಿಬಂದಿದೆ. ಅಂತೆಯೇ ಜಮ್ಮು ಕಾಶ್ಮೀರದ ಪೊಲೀಸರು ಆಸಿಫ್ ಮತ್ತು ಆದಿಲ್ ಮನೆ ಮೇಲೆ ದಾಳಿ ಮಾಡಲು ಅಲ್ಲಿಗೆ ತೆರಳಿತ್ತು. ಈ ಸಮಯದಲ್ಲಿ ಉಗ್ರರ ಮನೆ ಸ್ಫೋಟಗೊಂಡು ನಾಶ ಆಗಿದೆ. ಅವರ ಮನೆಯಲ್ಲಿ ಅನುಮಾನಾಸ್ಪದ ವಸ್ತುಗಳಿದ್ದವು ಅಂತ ಪೊಲೀಸರು ತಿಳಿಸಿದ್ದಾರೆ. ಭದ್ರತಾ ಪಡೆ ಸಿಬ್ಬಂದಿ ಶೋಧ ಕಾರ್ಯಾಚರಣೆಗಾಗಿ ಆದಿಲ್ ಮತ್ತು ಆಸಿಫ್ ಶೇಖ್ ಮನೆಗೆ ಹೋಗಿತ್ತು. ಆ ಸಮಯದಲ್ಲಿ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿವೆ. ಇದನ್ನ ನೋಡಿದ ಭದ್ರತಾ ಪಡೆ ಆತಂಕಗೊಂಡು ಅಲ್ಲಿಂದ ಹಿಂದೆ ಸರಿದಿದೆ. ನಂತರ ಭಾರೀ ಸ್ಫೋಟ ಮಾಡಲಾಗಿದೆ. 2018ರಲ್ಲಿ ಟ್ರೈನಿಂಗ್. ಆದಿಲ್ ಥೋಕೇರ್ ಲಷ್ಕರ್ ಎ ತೊಯ್ಬಾದ ಉಗ್ರ. ಈತನನ್ನ ಆದಿಲ್ ಗುರಿ ಅಂತಲೂ ಕರೆಯುತ್ತಾರೆ. ಆದಿಲ್ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಬಿಜ್ಬೆಹರಾ ನಿವಾಸಿ. ಸ್ಫೋಟದಲ್ಲಿ ಆತನ ಮನೆ ಸ್ಫೋಟಗೊಂಡಿದೆ. ಪಹಲ್ಗಾಮ್ ದಾಳಿಯಲ್ಲಿ ಆದಿಲ್ ಹೆಸರು ಕೇಳಿಬಂದಿದೆ. 2018ರಲ್ಲಿ ಕಾನೂನು ಬದ್ಧವಾಗಿ ಪಾಕಿಸ್ತಾನಕ್ಕೆ ಹೋಗಿದ್ದ. ಅಲ್ಲಿ ಭಯೋತ್ಪಾದಕ ತರಬೇತಿ ಪಡೆದುಕೊಂಡಿರುವ ಆರೋಪವಿದೆ. ಕಳೆದ ವರ್ಷ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮರಳಿದ್ದಾನೆ ಎನ್ನಲಾಗಿದೆ. ಗಡಿ ನಿಯಂತ್ರಣ ರೇಖೆಯ ಕೆಲವು ಸ್ಥಳಗಳಲ್ಲಿ ಪಾಕಿಸ್ತಾನ ತನ್ನ ನೆಲೆಯಿಂದ ತಡರಾತ್ರಿ ಭಾರತದ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಪಾಕಿಸ್ತಾನ ಸೇನೆ ಸಣ್ಣ ಶಸ್ತ್ರಾಸ್ತ್ರಗಳಿಂದ ಗುಂಡು ಹಾರಿಸಿದ್ದು, ಪ್ರತಿಯಾಗಿ ಭಾರತವು ಗುಂಡು ಹಾರಿಸಿದೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಹೆಚ್ಚಿನ ವಿವರಗಳನ್ನು ನಿರೀಕ್ಷಿಸಲಾಗುತ್ತಿದೆ ಅಂತ ಭಾರತೀಯ ಸೇನೆ ಹೇಳಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ಸೈನಿಕರು ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಭಾರತ ಕ್ಷಿಪಣಿ ಹಾರಿಸಿ ಪರೀಕ್ಷೆ ನಡೆಸಿದರೆ, ಇನ್ನೊಂದು ಕಡೆ ಪಾಕಿಸ್ತಾನವು ಕ್ಷಿಪಣಿ ಹಾರಿಸಿದೆ. ಅತ್ತ ಪಾಕ್ ಕೂಡ ಭಾರತದ ವಿರುದ್ಧ ರಾಜತಾಂತ್ರಿಕ ನಡೆಯನ್ನ ಇಟ್ಟಿದೆ. ಮಾಡೋದು ಹಲ್ಕಾ ಕೆಲಸ, ಹೇಳೋದು ಪುರಾಣ ಅನ್ನುವಂತೆ ಹಾಗಾಗಿದೆ ಪಾಕ್ನ ನಡೆ. ಈಗಾಗಲೇ ವಿಶ್ವದ ಅನೇಕ ನಾಯಕರು ಭಾರತದೊಂದಿಗೆ ಕೈ ಜೋಡಿಸಿದ್ದಾರೆ. ಪಾಕ್ನ ಈ ಗುಳ್ಳೆನರಿ ಬುದ್ಧಿಗೆ ತಕ್ಕ ಪಾಠ ಕಲಿಸಲು ಈಗಾಗಲೇ ಭಾರತ ಸಜ್ಜಾಗಿ ನಿಂತಿದೆ. ಈ ಮಧ್ಯೆ ಬಿಎಸ್ಎಫ್ ಯೋಧನನ್ನ ಬಂಧಿಸಿರುವ ಪಾಕ್ ಬಿಡುಗಡೆ ಮಾಡದೆ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿದೆ. ಭಾರತ ಸಮರಾಭ್ಯಾಸ ನಡೆಸಿದ್ದು, ಉಗ್ರರನ್ನ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅಂತ ಮೋದಿ ಗುಡುಗಿದ್ದಾರೆ. From the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವು ಪಡೆಯುತ್ತೋ, ಪಾಕ್ಗೆ ಭಾರತದ ನ್ಯಾಯಕ್ಕಾಗಿ ಪ್ರತಿಕಾರ ಹೇಗಿರುತ್ತೆ ಅನ್ನೋದನ್ನ ಇಡೀ ವಿಶ್ವವೇ ಕಾತುರದಿಂದ ಕಾದು ನೋಡುತ್ತಿದೆ. ನಿನ್ನೆ ಸರ್ವಪಕ್ಷ ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಭಾಗಿಯಾಗಿ ದೇಶದ ಹಿತದೃಷ್ಟಿ ಹಾಗೂ ಸುರಕ್ಷತೆ ಕಾಪಾಡಲು ತಮ್ಮದು ಯಾವುದೇ ತಕರಾರು ಇಲ್ಲ ಅಂತ ಖಚಿತಪಡಿಸಿರುತ್ತಾರೆ. ಒಂದು ವೇಳೆ ಮೋದಿ ಅವರು ಕಾಶ್ಮೀರದ ದಾಳಿಯನ್ನ ಖಂಡಿಸದಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ, ದಿಲ್ಲಿ ಮತ್ತು ಇತರೆ ರಾಜ್ಯದ ಮುಸ್ಲಿಮರು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾದಂತೆ ಊರನ್ನೇ ಕೊಳ್ಳೆ ಹೊಡೆಯುವ ಸಂಭವವೂ ಇರುತ್ತದೆ.
ರಾಷ್ಟ್ರದ ಜನತೆ ಮೋದಿಯವರ ಮಾತುಗಳನ್ನ ಸ್ವಾಗತಿಸಿದ್ದಾರೆ. ಇದೇ ಕ್ರಮವನ್ನ ಮೋದಿಯವರು ವಿಶೇಷವಾಗಿ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಇರುವಂತಹ ನಮ್ಮ ಭಾರತೀಯರನ್ನ ಹಾಗೂ ಹಿಂದುತ್ವವನ್ನ ರಕ್ಷಿಸಬೇಕು ಅನ್ನೋ ಕೂಗು ಎಲ್ಲ ಭಾರತೀಯರದ್ದಾಗಿರುತ್ತದೆ. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.